ಜನರಲಿ ಇನ್ನೂ ಕೀಮೊಥೆರಪಿ ಕೊಟ್ಟು ಅದನ್ನು ಗುಣಪಡಿಸಲಿಕ್ಕೆ ಭಾಳ ಕಷ್ಟ ಅಂತ, ಅದಕ್ಕೆ ಇವಾಗ ಇತ್ತೀಚೆಗೆ ಹೊಸ ಟ್ರೀಟ್ಮೆಂಟ್ ಇಮ್ಯುನೊಥೆರಪಿ ಅಂತ ಬಂದಿದೆ. ಆ್ಯಂಡ್ ಅದರಲ್ಲಿ ಕಾರ್ ಟಿ ಸೆಲ್ ಥೆರಪಿ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿರೋದು. ಇದರಲ್ಲಿ ಪೇಷಂಟಿಂದೇ ಸೆಲ್ ಕಲೆಕ್ಟ್ ಮಾಡಿ ಅದ್ರದ್ದು ಸ್ವಲ್ಪ ರಿಸೆಪ್ಟರ್ ಚೇಂಜ್ ಮಾಡಿ ವಾಪಸ್ ಅವ್ರ ಪೇಷಂಟಿಗೆ ಹಾಕಿದರೆ ಅದನ್ನು ಹೋಗಿ ಕ್ಯಾನ್ಸರ್ ಸೆಲ್ಸನ್ನು ನಾಶ ಮಾಡುತ್ತೆ. ಸೊ ಆ ಥರ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಆಗಿದ್ದವ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಇದು ಮೀಟಿಂಗ್ ಮಾಡಿರೋದು. ಅವ್ರಿಗೆ ಈ ಥರ ಕ್ಯಾನ್ಸರ್ ಕಾಯಿಲೆ ರಿಟರ್ನ್ ಬಂದು ಅವರಿಗೆ ಬೇರೆ ಟ್ರೀಟ್ಮೆಂಟ್ ನಲ್ಲಿ ಗುಣ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದಕ್ಕೆ ಅವರಿಗೆ ಫರ್ದರ್ ಟ್ರೀಟ್ಮೆಂಟಿಗೆ ಇದೇ ಒಂದು ಆಪ್ಷನ್ ಇತ್ತು. ಈ ಥರ ಇಮ್ಯುನೊಥೆರಪಿ ಕೊಟ್ಟ ಆದಮೇಲೆ ಇವಾಗ ಆಲ್ಮೋಸ್ಟ್ ಇವಾಗ 1.5 ವರ್ಷ ಆಗಿದೆ. ಇವಾಗ ಅವ್ರು ವಿದಿನ್ 1 ತಿಂಗಳಾದಮೇಲೆ ಮತ್ತೆ ವಾಪಸ್ ಕೆಲಸಕ್ಕೆ ಜಾಯ್ನ್ ನಾರ್ಮಲ್ ರುಟೀನ್ ಕೆಲಸಕ್ಕೆ ಜಾಯ್ನ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಅವ್ರು ಬಂದು ನಿಮ್ಮ ಮುಂದೆ ಮಾತಾಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಲಿಕ್ಕೆ ಥರ ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ತಿಂಗಳಾಗ್ಬೋದು ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ? ಇದು ಒಂದು 2 ರಿಂದ 3 ವಾರ ಆಗುತ್ತೆ ಟ್ರೀಟ್ಮೆಂಟ್ ಮಾಡಿ ಅಷ್ಟೇ. ಸೊ ಅವ್ರು ಇಮಿಡಿಯೇಟ್ ಜಾಬ್ಗೆ ಹೋಗ್ಬೋದು, ರಿಲೀಫ್ ಆಗಿ ಹೋಗ್ಬೋದು. ಸೊ ಇದು ಪ್ರೊಲಾಂಗ್ಡ್ ಕೀಮೊಥೆರಪಿ ಆ ಥರ ಅಲ್ಲ. ಪ್ರೀವಿಯಸ್ಗಿನ ಇದೇನು ಅಡ್ವಾಂಟೇಜ್ ಏನು ಈಗ ಹೊಸ? ಇದರಲ್ಲಿ ಸ್ಟ್ರಾಂಗ್ ಕೀಮೊಥೆರಪಿ ಕೊಡೋ ಅವಶ್ಯಕತೆ ಇಲ್ಲ, ಸೈಡ್ ಎಫೆಕ್ಟ್ಸ್ ಕಡಿಮೆ. ಇದರಲ್ಲಿ ಕ್ಯೂರ್ ರೇಟ್ಸನ್ನು ಕೀಮೊಥೆರಪಿಗಿಂತ ಜಾಸ್ತಿ ಇದೆ. ಸೊ ಇದೆಲ್ಲೆಲ್ಲಿ ಲಾಂಚ್ ಮಾಡಿದೆ ಸರಿ? ಸೊ ಈಗ ಸದ್ಯಕ್ಕೆ ಇವಾಗ ಬೆಂಗಳೂರಲ್ಲಿ ಇವಾಗ ಈ ಟ್ರೀಟ್ಮೆಂಟ್ ಶುರು ಮಾಡಿ ಇವ್ರದ್ದು ಇವಾಗ ಲಾಂಗೆಸ್ಟ್ ಫಾಲೋಅಪ್ ಈಗ 1.5 ತಿಂಗಳಾಗಿದೆ. ಇದನ್ನು ಬಿಟ್ಟರೆ ಬರೀ ಏನೋ ಟಾಟಾ ಅವರು ಇವಾಗ ಶುರು ಮಾಡಿದ್ದಾರೆ. ಥ್ರೂಔಟ್ ಕರ್ನಾಟಕ ಮಾಡ್ತಾರೆ ಸರ್ ಇದು ಯಾರು ಬೇಕಾದ್ರೂ ಪೇಷಂಟಿಗೆ ಬಂದು ತೊಗೋಬೋದು. ಅವೇರ್ನೆಸ್ ಹೆಂಗೆ ಹೇಳಿದರೆ? ಸೊ ಅದಕ್ಕೆ ಕೀಮೊಥೆರಪಿ ಬಂದಾಗ ಕಾಯಿಲೆ ರಿಟರ್ನ್ ಬಂದರೆ ಟ್ರೀಟ್ಮೆಂಟ್ಗಳು ಭಾಳ ಕಡಿಮೆ ಇರೋದು. ಅದಕ್ಕೆ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಈ ಥರ ಟ್ರೀಟ್ಮೆಂಟ್ಗಳನ್ನು ನಮ್ಮ ದೇಶದಲ್ಲಿ ಸುಮಾರು ವಿಲೇಜಸ್ಸಲ್ಲಿ ಬಡವರೆಲ್ಲ ಇರ್ತಾರೆ, ಅವ್ರಿಗೆ ಅಷ್ಟು ಎಲಿಜಿಬಿಲಿಟಿ ಇರಲ್ಲ. ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನಾವು ಗೌರ್ಮೆಂಟಿಗೂ ಏನೋ ಹೇಳ್ತಾ ಇದ್ದೀವಿ, ಸ್ವಲ್ಪ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದರೆ ದೆನ್ ಕೆಲವು ಪೇಷಂಟ್ಸಿಗೆ ಸಹಾಯ ಮಾಡಲಿಕ್ಕೆ ಏನೋ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್ ಎಲ್ಲ ಮಾಡ್ತೀರಾ? ಆ ಥರ ಅದೆಲ್ಲ ಇನ್ಕ್ಲೂಡ್ ಆಗಬೇಕು, ಬರಬೇಕು. ಆಯಿತಾ ಸರಿ. ಸೊ ಎಲ್ಲೆಲ್ಲಿ ಮಾಡಿದ್ರಿ ಸರ್ ಬ್ಯಾಂಗ್ಳೂರು? ಸೊ ಈಗ ಬರೀ ನಾರಾಯಣ ಹೆಲ್ತಲ್ಲಿ ಮಾತ್ರ ಆಗಿರೋದು. ಕಿದ್ವಾಯ ಎಲ್ಲ ಮಾಡಿದ್ರಿ? ಇಲ್ಲ, ಇನ್ನೂ ಆಗಿಲ್ಲ, ಅಲ್ಲೆಲ್ಲ ಆಗಿಲ್ಲ. ಓಕೆ ಸರ್, ಆಯಿತಾ? ಓಕೆ, ಥ್ಯಾಂಕ್ ಯು ಸರ್. ರೈಟ್.